ಇನ್ನು ನಿಮ್ಮ ಮಗಳು ಮದುವೆ ಆಗಿಲ್ವಾ? ಅನೇಕ ಗಂಡುಗಳನ್ನ ನೋಡಿದ್ರು ಯಾವ್ದು ಸೆಟ್ ಆಗಿಲ್ವಾ? ಹಾಗಿದ್ರೆ ನಿಮ್ಮ ಮಗಳು ಜಾತಕದಲ್ಲಿ ಯಾವ್ದಾದ್ರು ದೋಷ ಇದೆ ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ ಜೊತೆ ಮಾತಾಡಿ. ಮೊದಲ ಕರೆ ಉಚಿತ. ನಾಡಿನ ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ಹಾಗೆ ವೀಕ್ಷಕರು, ಇವತ್ತು ಕನ್ನಡ ರಾಜ್ಯೋತ್ಸವ. ನಮ್ಮ ಸಿರಿಕನ್ನಡವನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಡಿ ಕನ್ನಡ, ನುಡಿ ಕನ್ನಡ, ನೋಡ್ತಾ ಇರಿ ಸಿರಿ ಕನ್ನಡ ಅಂತ ಹೇಳ್ತಾ ನಮ್ಮ ಇವತ್ತಿನ ಲೈವ್ ಅನ್ನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ದಿನೇಶ್ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ದಿನದ ಪಂಚಾಂಗದ ವಿಶೇಷತೆ ಹಾಗೆ ನಿಮ್ಮೆಲ್ಲರ ಕರೆಗೆ ಆನ್ಸರ್ ಮಾಡೋದಕ್ಕೆ, ಅಂದ್ರೆ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರೂ ಜನತೆಗೂ. ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತು. ಕನ್ನಡದ ರಾಜ್ಯೋತ್ಸವ 1956ರಲ್ಲಿ ಎಲ್ಲ ಕನ್ನಡ ಮಾತಾಡ್ತಕ್ಕಂಥ ಒಂದು ಒಕ್ಕೂಟ ಬಂದು ಒಂದು ಮೈಸೂರು ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥ ಒಂದು ವರ್ಷ. ಅದಾದ ನಂತರ 1973ರಲ್ಲಿ ಇದಕ್ಕೆ ಕರ್ನಾಟಕ ಅಂತ ಒಂದು ರಾಜ್ಯೋತ್ಸವ ಮಾಡಬೇಕು ಅಂತ ಹೇಳಿ 73ರಿಂದ ಪ್ರಾರಂಭ ಆಯಿತು. ಆದರೆ 56ರಲ್ಲೇ ಈ ಏಕೀಕೃತ ಆಗಿರ್ತಕ್ಕಂಥದ್ದು. ಕರ್ನಾಟಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಕದಂಬರು ಆಳಿದ ನಾಡಿದ್ದು. ಕದಂಬರು ನಮ್ಮ ಮೊದಲ ರಾಜರು ಯಾರು ಅಂತಂದರೆ ನಾವೆಲ್ಲ ತಿಳ್ಕೊಂಡಿರ್ಬೇಕು ಇವೆಲ್ಲ ವಿಚಾರ. ಯಾಕಂದರೆ ನಾವು ಒಂದು ಜಾಗದಲ್ಲಿದ್ದೀವಿ ಅಂದರೆ ಅದರ ಒಂದು ಚರಿತ್ರೆ ಭಾಳ ಮುಖ್ಯ. ಯಾಕಂದರೆ ಇವತ್ತಿನ ದಿವಸ ಅನೇಕ ದೇಶಗಳು ಇವತ್ತು ಜಗಳ ಆಡ್ತಾ ಇದೆ ಅಂತಂದರೆ ಎಲ್ಲರೂ ಕೂಡ ಹಿನ್ನೆಲೆ ಕೆದಕ್ತಾ ಇದ್ದಾರೆ, ಯಾರ್ದು ಫಸ್ಟು ಯಾರ್ದು ಲಾಸ್ಟು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸುಭಿಕ್ಷವಾಗಿರಬೇಕು ದೇಶ, ಶಾಂತಿಯುತವಾಗಿರಬೇಕು ಅಂತಂದರೆ ನಮಗೆ ಚರಿತ್ರೆ ಭಾಳ ಮುಖ್ಯ. ಯಾಕಂದರೆ ಅದು ನಮಗೆ ಒಂದು ನೆಲೆಯನ್ನು ಕೊಡುತ್ತೆ. ಅಲ್ಲಿ ಮೊದಲ ರಾಜ ಮಯೂರವರ್ಮ ಅಂತಕ್ಕಂಥವನು ಕದಂಬದಲ್ಲಿ ಮೊದಲ ರಾಜ ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂಥದ್ದು. ನಾವು ಕದಂಬರ ಒಂದು ಡೈನಾಸ್ಟಿಯಿಂದ ನಾವು ಬಂದಿರತಕ್ಕಂಥದ್ದು. ಹಾಗೆ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಅನ್ನೋದು ಎಷ್ಟೋ ಜನಕ್ಕೆ ಇರಲಿಲ್ಲ. ಸೊ ಅವಾಗ ದೇವರಾಜ ಅರಸರು ನವೆಂಬರ್ 1ನೇ ತಾರೀಕು ವಿಶೇಷವಾಗಿರ್ತಕ್ಕಂಥದ್ದು. ಆ ಸಮಯದಲ್ಲಿ ನಮಗಿನ್ನೂ ಆಶ್ವೇಜ ಮಾಸಗಳು ಕೂಡ ಬರ್ತಾ ಇದೆ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಶುಭ ಸಂಕೇತವಾಗಿರ್ತಕ್ಕಂಥ ಅರಿಶಿನ ಮತ್ತು ಕುಂಕುಮದ ಸಾಂಕೇತಿಕವಾಗಿರಬೇಕು ಅಂತ ಹೇಳಿ ರಾಮಮೂರ್ತಿ ಅನ್ನೋರ ಹತ್ರ ಒಂದು ಬಾವುಟವನ್ನು ಮಾಡಿಸ್ತಾರೆ, ರಾಮಮೂರ್ತಿ ಅಂತ. ಆ ರಾಮಮೂರ್ತಿ ಅನ್ನೋರು ನಮ್ಮ ಒಂದು ಸಂಸ್ಕೃತಿ, ನಾಡು, ನುಡಿ ಅರಿಶಿನ ಕುಂಕುಮ ಇದ್ದಂಗೆ ಅಂತ ಹೇಳಿ ಆ ಒಂದು ಇವತ್ತೊಂದು ಶಾಲ್ ನಾವು ಏನು ಹಾಕಿದ್ದೀವಿ ಅರಿಶಿನ ಕುಂಕುಮದ ಸಂಕೇತವಾಗಿದೆ. ಎಲ್ಲರೂ ಕೂಡ ಈ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆ ಕನ್ನಡನ ಉಳಿಸಿ ಫಸ್ಟು, ಆಮೇಲೆ ಬೆಳೆಸಿ. ಕನ್ನಡ ಫಸ್ಟ್ ಉಳಿಸಿ, ನಂತರ ಬೆಳೆಸಿ. ಒಳ್ಳೆಯದಾಗಲಿ. ಗುರುಗಳೇ, ಕಾರ್ಯಕ್ರಮದ ಶುರುವಾತಿನಲ್ಲೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನ ತುಂಬಾನೇ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಜೊತೆಗೆ ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮ ಇವತ್ತಿನ ದಿನದ ವಿಶೇಷತೆಯನ್ನ ತಿಳಿಸ್ಕೊಡಿ. ಖಂಡಿತ. ಆಶ್ವೇಜ ಮಾಸ ನಡೀತಾ ಇದೆ. ಮಾಸದಲ್ಲಿ ಆಶ್ವೇಜ ಮಾಸ. ಹಾಗೆ ಅದರಲ್ಲಿ ವಿಶೇಷವಾಗಿ ಇವತ್ತು ಬುಧವಾರ, ಬುಧನವಾರ. ಪಕ್ಷದಲ್ಲಿ ಕೃಷ್ಣ ಪಕ್ಷ. ಇವಾಗ ಒಂದು ಕ್ಷೀಣಚಂದ್ರ ಅಂತ ಕರಿತೀವಿ. ಚತುರ್ಥಿ ನಡೀತಾ ಇರ್ತಕ್ಕಂಥದ್ದು. ಚತುರ್ಥಿ ಅಂತಂದರೆ ಇಲ್ಲಿ ಗಣಪತಿಯ ಆರಾಧನೆ ಇವತ್ತು ವಿಶೇಷ. ಚತುರ್ಥಿಗೆ ವಿಘ್ನ ವಿನಾಯಕ ಅಂತ ಹೇಳ್ತೀವಿ, ವಿಘ್ನ ಹರತ ಅಂತ ಕರಿತೀವಿ. ಚತುರ್ಥಿ ಇವತ್ತು ರಾತ್ರಿ 9:18 ಇರತಕ್ಕಂಥದ್ದು. ಹಾಗೆ ಕರ್ಣ ಇವತ್ತು 2 ಕರ್ಣಗಳು, ಭವ ಮತ್ತು ಬಾಲವ ಕರ್ಣ. ಭವ ಮತ್ತು ಬಾಲವ ಕರ್ಣ. ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಮೃಗಶಿರ ನಕ್ಷತ್ರ. ಮೃಗನ ಹಾಗೆ ಅಂದರೆ ಒಂದು ಜಿಂಕೆ ಹಾಗೆ ಮುಖ ಇರುತ್ತೆ ಆಕಾಶದಲ್ಲಿ ನಾವು ನೋಡಿದಾಗ. ಆ ನಕ್ಷತ್ರ ಪುಂಜನ
ನಾವೆಲ್ಲ ಕೂಡಿಸಿದಾಗ ಅವಾಗ ನಮಗೆ ಕಾಣಿಸ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ. ಹಾಗೆ ಇವತ್ತಿನ ಯೋಗ ಪರೀಗ ಯೋಗ. ಗುರುಗಳೇ, ಇವತ್ತಿನ ನಮ್ಮ ಮೊದಲಿನ ಕಾಲ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಶಾರದಾ ಅವರು ಗದಗಿಂದ. ನಮಸ್ಕಾರ ಶಾರದಾ ಅವರೇ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ತಾವ್ರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಮದ್ವೆ ಬಗ್ಗೆ ಕೇಳ್ಬೇಕು. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಕರೆಕ್ಟ್ ಆಗಿ ಗೊತ್ತಿದ್ಯಾ? ಗೊತ್ತಿದೆ ಹೇಳಿ. 20/9/1995. ಹುಟ್ಟಿದ ಸಮಯ 9 ಗಂಟೆ 20 ನಿಮಿಷ. 9 ಗಂಟೆ 20 ನಿಮಿಷ ಮೇಡಮ್. 9 ಗಂಟೆ 20 ನಿಮಿಷ. ಬೆಳಿಗ್ಗೆನಾ ಅಥವಾ ರಾತ್ರಿನಾ? ರಾತ್ರಿ. ರಾತ್ರಿ. ಓಕೆ. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ರಾಯಚೂರು. ರಾಯಚೂರು ಜಿಲ್ಲೆಯಲ್ಲಿ ಯಾವ ಒಂದು ಹಳ್ಳಿ ಹತ್ರ ಇದೆಯಾ? ಯಾವ ತಾಲೂಕು? ಲಿಂಗಸೂರು ತಾಲೂಕು. ಲಿಂಗಸೂರು ತಾಲೂಕು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ, ಕರೆಕ್ಟಾ? ಹೌದು. 4ನೇ ಪಾದದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥ ದಶಾ ಮೇಲೆ ನೋಡ್ಬೇಕು ಯಾವಾಗ್ಲೂ ಕೂಡ. ಶಾಸ್ತ್ರದಲ್ಲಿ 7ನೇ ಮನೇಲಿ ಅದಿದೆ, 7ನೇ ಮನೇಲಿ ಇದಿದೆ ಅಂತ ಹೇಳ್ತಕ್ಕಂಥವ್ರು ಜ್ಯೋತಿಷ್ಯ ಕಲ್ತಿಲ್ಲ. ಅನೇಕ ಜನರು ಪುರೋಹಿತಗಳು ಮತ್ತೆ ಜ್ಯೋತಿಷ್ಯಗಳು 7ನೇ ಮನೆ ನೋಡಿ ನಾವೇನಾದ್ರೂ ಈ ಒಂದು ಮದುವೆ ವಿಚಾರ ಬಂತು ಅಂದ್ರೆ ಅದು ಖಂಡಿತ ತಪ್ಪು. 7ನೇ ಮನೇಲಿ ನೋಡ್ತಕ್ಕಂಥದ್ದು ಒಂದು ವಿಚಾರ. 7ನೇ ಮನೇಲಿ ಯಾವ್ದಾದ್ರು ಗ್ರಹ ಇದೆ ಅಂದ್ರೆ ಅವರು ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಆಲೋಚನೆ ಮಾಡಬಹುದೇ ಹೊರತು 7ನೇ ಮನೇಲಿರೋ ಗ್ರಹ ಇವರಿಗೆ ಮದುವೆ ಮಾಡಿಸುತ್ತೋ ಇಲ್ವೋ ಅಂತ ಹೇಳೋದು ಅದು ಒಂಥರ ಹುಚ್ಚರು ಹೇಳ್ದಂಗೆ ಅಂತಾನೆ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಹುಚ್ಚರು ಹೇಳ್ತಾ ಇದ್ರಿ ನೀವು ಅಂತ ಹೇಳ್ತೀನಿ ನಾನು. ಯಾಕೆ ಅಂದ್ರೆ ಹುಟ್ಟಿದಾಗ ಯಾವುದೇ ಒಂದು ಗ್ರಹ 7ನೇ ಮನೇಲಿ ಇದ್ರೆ ಅದು ಅಲ್ಲೇ ಇರುತ್ತೆ. ಸಾಯೋವರೆಗೂ ಅದೇ ಜಾತಕ ಅಲ್ವಾ? ನಾವು ಜಾತಕ ತೋರಿಸಿದ ತಕ್ಷಣ 7ನೇ ಮನೆ ಅದೇ ಇರುತ್ತೆ. ಹಾಗೆ ಹುಟ್ಟಿನಿಂದ ಸಾವರೆಗೂ 7ನೇ ಮನೆ ಅಲ್ಲೇ ಇತ್ತು ಅಂತಂದ್ರೆ ಬರೀ ಮದುವೆ ಆಗೋ ಸಮಯದಲ್ಲಿ ಅದು ಡಿಲೇ, ಚೆನ್ನಾಗಿಲ್ಲ, ಲೇಟ್ ಆಗತ್ತೆ, ಬೇಗ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ 7ನೇ ಮನೇಲಿ ಯಾವ್ದಾದ್ರು ಒಂದು ಗ್ರಹ ಕೂತಿದ್ರೆ ಅಥವಾ ಆ ಅಧಿಪತಿ, ಯಾರು ಕೂತಿಲ್ಲ ಅಂದ್ರೆ ಅಧಿಪತಿ ಇವರಿಗೆ ಮದುವೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಅಂತ ಕರೀತಾರೆ. ಇಟ್ ಈಸ್ ನಾಟ್ ಮ್ಯಾರೇಜ್, ಇಟ್ಸ್ ಎ ಪಾರ್ಟ್ನರ್ಶಿಪ್. ಆ ಪಾರ್ಟ್ನರ್ಶಿಪ್ ಅಲ್ಲಿ ಹೆಂಗೆ ಮುಂದೆ ಹೋಗ್ತಾರೆ? ಯಾಕಂದ್ರೆ ಒಂದು ಜೀವನ ನಾವು ತಗೊಳ್ಬೇಕು ಅಂತಂದ್ರೆ ಒಂದು 70 ವರ್ಷ ಅಂತ ತಗೊಂಡ್ರೆ ಫಸ್ಟ್ ಹಾಫ್ ಸಿಂಗಲ್ ಆಗಿರ್ತೀವಿ, ಸೆಕೆಂಡ್ ಹಾಫ್ ಡಬಲ್ ಆಗಿರ್ತೀವಿ. ಸೊ ಆ ಡಬಲ್ ಜೊತೆ ಹೆಂಗಿರ್ತೀವಿ ಅಂತ ಓವರ್ ಆಲ್ ಪೀರಿಯಡ್ಗೆ 7th ಹೌಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೀಕ್ಷಕರು ಒಳ್ಳೆ ಜ್ಯೋತಿಷ್ಯ ನೋಡ್ಬೇಕು ಅಂತಂದ್ರೆ, ಒಳ್ಳೆ ಕಡೆ ಜ್ಯೋತಿಷ್ಯ ಕೇಳಬೇಕು ಅಂದ್ರೆ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ನುರಿತ ಪಂಡಿತರು ನಿಮಗೆ ಮೊದಲ ಕಾಲ್ ಉಚಿತ ಕೊಡ್ತಾರೆ. ಅದ್ರ ಜೊತೆಗೆ ವಿಶೇಷವಾಗಿ 10 ರೂಪಾಯಿಂದ ಜಾತಕ ಸ್ಟಾರ್ಟ್ ಮಾಡ್ತೀವಿ, ಕೇವಲ 10 ರೂಪೀಸ್. ಈಗ ಇವರ ಜಾತಕದಲ್ಲಿ ಶುಕ್ರದಶೆ ನಡೀತಾ ಇದೆ. ಶುಕ್ರದಶೆ ಕಾಂಬಿನೇಷನ್ ನಾವು ಇಲ್ಲಿ ಮ್ಯಾರೇಜ್ ಅಂತ ಹಾಕಿದಾಗ 6ನೇ ಮನೆ ಇಲ್ಲಿ ಅಷ್ಟು ಸುಲಭವಾಗಿ ಇದು ಸೆಟ್ ಆಗ್ತಕ್ಕಂಥದ್ದು ಬಹಳ ಕಷ್ಟ. ಮಾತುಕತೆ ನಡೆಯುತ್ತೆ. ಹಾಗೆ ಯಾರಾದ್ರೂ ಇವ್ರು ಇಂಟ್ರೆಸ್ಟ್ ಇಟ್ಟಿರ್ತಾರೆ, ಇವರು ಇಂಥವ್ರು ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಅಥವಾ ಯಾವ್ದಾದ್ರು ಒಂದು ಬಂದಿದ ತಕ್ಷಣ ಇವಳನ್ನೇ ಮಾಡ್ಕೊಳ್ತೀನಿ ಅಂತಾರೆ. ಮನೆಯವರು ಏನ್ ಮಾಡ್ಬಿಡ್ತಾರೆ, ಸಡನ್ ಆಗಿ ಇವ್ರು ಬೇಡ ಕಣೋ, ಜಾತಕ ಬಂದಿಲ್ಲ ಕಣೋ, ಇಲ್ಲ ಅವಳೇ ಬೇಕು ಅಂತ ಕೂತ್ಕೊಳ್ತಾರೆ. 5ನೇ ಮನೆ ಆ ಒಂದು ಸೂಚ್ಯಾಂಕವನ್ನ ಕೊಡ್ತಕ್ಕಂಥದ್ದು. ಈಗ ಶುಕ್ರದಶ, ಶುಕ್ರ ಭುಕ್ತಿನೇ ನಡೀತಾ ಇದೆ. ಮುಂದೆ ಶುಕ್ರದಶ ಅಂತರ್ಭುಕ್ತಿಲಿ ಗುರು ಇವಾಗ ಸ್ವಲ್ಪ ಶೀಘ್ರವಾಗಿ ಈ ಒಂದು ತಿಂಗಳು 2 ತಿಂಗಳ ಒಳಗಡೆ ಶೀಘ್ರವಾಗಿ ಮಾತುಕತೆ ಆಗುತ್ತೆ. ಆದರೆ ದಶಾ ಬಲವಾಗಿಲ್ಲ. ಅದಕ್ಕೆ ಸ್ವಲ್ಪ ನಾವು ದಾನವನ್ನು ಮಾಡ್ಕೋಬೇಕು. ಇಲ್ಲಿ ದಾನ ಮಾಡಬೇಕಾಗಿರ್ತಕ್ಕಂಥದ್ದು ಮಂಗಳ. ಯಾಕಂದ್ರೆ ಶುಕ್ರನ ಸಬ್ಲಾರ್ಡ್ ಮಂಗಳದಿಂದ ಎಫೆಕ್ಟ್ ಆಗುತ್ತೆ. ಮಂಗಳ ಎಫೆಕ್ಟ್ ಆದಾಗ ಅಲ್ಲಿ ತೊಗರಿ ಬೇಳೆನ ಮೊದಲು ದಾನ ಮಾಡಿ, ಬಲಗೈ ತೋರು ಬರಲಿಗೆ ಯೆಲ್ಲೋ ಸಫೈರ್ ಹಾಕಿಸಿ, ಮುಂದಿನ ವರ್ಷ ಜೂನ್ ಜುಲೈ ಒಳಗಡೆ ಮದುವೆ ಆಗುತ್ತೆ. ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ವೀಣಾ ಅವರು ಬೆಂಗಳೂರಿಂದ ರೆಡಿ ಇದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಮ್ಮಿ ಬಗ್ಗೆ ಕೇಳ್ಬೇಕಾಗಿತ್ತು. ಪ್ರಶ್ನೆಶಾಸ್ತ್ರ ಹೋಗ್ತೀನಿ ಮ್ಯಾಮ್. ಓಕೆ, 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 3. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಯಾವ ವಿಚಾರದಲ್ಲಿ ಕೇಳ್ಬೇಕು? ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ. ಅವ್ರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. 6ನೇ ಮನೆ ಆಯ್ತು. 6ನೇ ಮನೆ ಚಂದ್ರನ ಒಂದು ಕಾಂಬಿನೇಷನ್ ಆರೋಗ್ಯವನ್ನ ಸೂಚನೆ ಮಾಡುತ್ತೆ. ಅದಕ್ಕೆ ಕ್ಯೂರ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ 5ನೇ ಕಸ್ಪ್ ನೋಡ್ತೀವಿ. ಚಂದ್ರ ಮತ್ತೆ ರಾಹುವಿನ ಕಾಂಬಿನೇಷನ್ ಮೊದಲು ನೋಡೋಣ. ಚಂದ್ರ ನೋಡ್ತಕ್ಕಂಥದ್ದು ಆಪರೇಷನ್ ಆಗೇ ಆಗುತ್ತೆ. ಯಾಕಂದ್ರೆ 12ನೇ ಮನೆ ಆಪರೇಷನ್ ತೋರಿಸುತ್ತೆ. ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಆಪರೇಷನ್ ಗ್ಯಾರಂಟಿ 1.
ಈಗ ನೆಕ್ಸ್ಟ್ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಆ 5ನೇ ಮನೆ ಇರತಕ್ಕಂಥ ರಾಹು. ರಾಹು ಇವ್ರಿಗೆ ಕ್ಯೂರ್ ಕೊಡ್ತಾನ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕ್ಯೂರ್ ಕೊಡ್ತಾನೆ, ನೋವು ಅವ್ರಿಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಕ್ಯೂರು ಸ್ವಲ್ಪ ಕಷ್ಟ, ಆಪರೇಷನ್ ಮಾಡಿಸ್ಬೇಕು ಅಂತ ಬರ್ತಾ ಇದೆ. ಆದರೆ ಏನು ಇವಾಗ ನೋವು ಇದೆ ಅದರಲ್ಲಿ 50% ಮಾತ್ರ ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ಅದೇ ಪೇಯ್ನು ಅದೇ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತ ಬರ್ತಾ ಇದೆ. ಮೂಲಂಗಿಯನ್ನು ದಾನ ಮಾಡಿ 8 ಮುಖದ್ದಲ್ಲ 9 ಮುಖದ ರುದ್ರಾಕ್ಷಿ ಹಾಕಿ, 9 ಮುಖದ ರುದ್ರಾಕ್ಷಿ ಹಾಕಿ, ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದಗಳು ನಿಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಸುಕನ್ಯಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಸುಕನ್ಯಾ ಅವರು? ಮಾಲೂರಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. 26/12/2013. ಹುಟ್ಟಿದ ಸಮಯ 4:54. 4:54 ಸಂಜೆ. ಓಕೆ. ಹುಟ್ಟಿದ ಸ್ಥಳ? ಬೆಂಗಳೂರು ಮೇಡಮ್. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಸರ್. ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾರೆ, ಹಸ್ತ ನಕ್ಷತ್ರ 4ನೇ ಪಾದ. ಹೌದು ಸರ್. ಏನ್ ಕೇಳ್ಬೇಕಾಯ್ತು? ಅವರ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಮುಂದೆ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 5ನೇ ಮನೆ ಬಂತು ಅಂತಂದ್ರೆ ಅದು ಬ್ಲೂ ಕಲರ್ ಕಾಂಬಿನೇಷನ್, ಅಂದ್ರೆ ಸ್ವಲ್ಪ ಸೋಂಬೇರಿತನವನ್ನ ಡಿಸ್ಪ್ಲೇ ಮಾಡ್ತಾರೆ ಯಾವಾಗ್ಲೂ ಕೂಡ. 5ನೇ ಮನೆ ಬಂದಾಗ ಸ್ವಲ್ಪ 6ನೇ ಮನೆ ಬಂತು ಅಂತಂದ್ರೆ ಅದು ಹಠವನ್ನ ತೋರಿಸುತ್ತೆ. ಆದ್ರೂ ಕೂಡ ಸಾಧಾರಣವಾಗಿ ವಿದ್ಯಾಭ್ಯಾಸನ ಮಾಡೇ ಮಾಡ್ತಾರೆ, ಅದರಲ್ಲೇನೂ ಒಂದು ಅನುಮಾನ ಇಲ್ಲ. ಆದ್ರೂ ಕೂಡ ಈ ಸೋಂಬೇರಿತನ ಹೋಗೋಕ್ಕೆ ಸ್ವಲ್ಪ ಪ್ರೀತಿಯಿಂದ ರಾಹು ದಶ ಬಂದು 5ನೇ ಮನೆ 6ನೇ ಮನೆ ಸೂಚ್ಯಾಂಕ ಮಾಡಿದಾಗ ಅವ್ರಿಗೆ ಬಹಳ ಫ್ರೆಂಡ್ಲಿಯಿಂದ ನೋಡ್ಕೊಂಡ್ರೆ ಮಾತ್ರ ಸಾಧನೆ ಮಾಡ್ತಾರೆ. ಒಂಚೂರು ಜೋರು ಮಾಡೋದು ಹಠ ಮಾಡಿದ್ರೆ ರೆಬೆಲ್ ಆಗ್ತಾರೆ. ಸೊ ಇವ್ರಿಗೆ ನಾನು ಫಸ್ಟ್ ಸಜೆಷನ್ ಮಾಡ್ತಕ್ಕಂಥದ್ದು 8 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಇಲ್ಲಿ 6ನೇ ಮನೆ 9, 10 ಎಳ್ಳೆಣ್ಣೆ ಶನಿ ದೇವಸ್ಥಾನಕ್ಕೆ ದಾನ ಮಾಡಿ. ಯಾಕಂದ್ರೆ ಇಲ್ಲಿ 5 ಸತಿ ರಿಪೀಟ್ ಆಗಿದೆ ಶನಿಯ ಅಂಶದಲ್ಲಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ಇದೇ ತಿಂಗಳು 23ರಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಅದರ ಬಗ್ಗೆ ಏನು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ. ಹಲೋ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ ಹೆಸರು? ವೀಣಾ ಅಂತ. ವೀಣಾ. ಓಕೆ. ಹೇಳಿ, ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. 27/10/1990. ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ವೀಣಾ ಅವ್ರೆ. 27/10/1990. ಹುಟ್ಟಿದ ಸಮಯ? 9:15 ಬೆಳಿಗ್ಗೆ. ಬೆಳಿಗ್ಗೆ. ಓಕೆ. ಹುಟ್ಟಿದ ಸ್ಥಳ ಯಾವುದು? ಕೇರಳ. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಕೇರಳ ಅನ್ನೋದು ಬಹಳ ದೊಡ್ಡ ಜಾಗ. ಯಾವ ಜಿಲ್ಲೆ ಹೇಳಮ್ಮ? ತ್ರಿಶೂರ್ ಸರ್. ತ್ರಿಶೂರಾ? ಹೌದು. ತ್ರಿಶೂರ್, ಕೇರಳ. ಓಕೆ. ಈಗ ನಾನು ಅಮೆರಿಕದಲ್ಲಿ ಹುಟ್ಟಿದ್ದೀನಿ. ಅಮೆರಿಕದಲ್ಲಿ ಹುಟ್ಟಿದ್ ಎಲ್ಲಿ? ಇಂಡಿಯಾದಲ್ಲಿ ಹುಟ್ಟಿದ್ದೀನಿ ಸರ್ ಅಂದಂಗ ಆಯ್ತು ನೀವೀಗ. ಓಕೆ. ಮಕರ ರಾಶಿಯಲ್ಲಿ ಹುಟ್ಟಿದ್ದೀರಾ, ಶ್ರವಣ ನಕ್ಷತ್ರ, ಕರೆಕ್ಟಾ? ಹೌದು, ಕರೆಕ್ಟ್. ರಾಹು ದಶೆ ಮುಗಿದಿದೆ 2019. ಗುರು ದಶೆ ಪ್ರಾರಂಭ ಆಗಿದೆ. ಯಾವ ಕ್ಷೇತ್ರದಲ್ಲಿ ನೋಡ್ಬೇಕು? ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಂತ ನೋಡ್ಬೇಕು. ಯಾವ್ದಾದ್ರು ಸರ್ವಿಸ್ ಇಂಡಸ್ಟ್ರಿ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥದ್ದು ಮಾಡಬೇಕು. ಯಾವ್ದಾದ್ರು ನೀವು ಏನ್ ಕಲ್ತಿದ್ದೀರಾ ಹೇಳಿ? ಆಕ್ಚುಲಿ ಆಟೋಮೊಬೈಲ್ ವರ್ಕ್ ಮಾಡ್ತಿದ್ದ. ಈಗ ನನ್ಗೆ ಲೈಕ್ ಬೇಕರಿ, ರೆಸ್ಟೋರೆಂಟ್ ಆತರ ಏನಾದ್ರು ಸ್ಟಾರ್ಟ್ ಮಾಡಬಹುದು? ಇಲ್ಲ, ಸಾಧ್ಯನೇ ಇಲ್ಲ, ನಡೆಯೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬಿಸ್ನೆಸ್, ಜಾಬ್, ಬಿಸ್ನೆಸ್, ಫೈನಾನ್ಸ್ ಅಲ್ಲಿ ಗುರುದಶ 12 ಕರೆಕ್ಟ್ ಆಗಿ ನಿಮಗೆ ಕಾಯ್ಕೊಂಡಿದೆ, ಲಾಸ್ ಮಾಡಕ್ಕೆ ಕಾಯ್ಕೊಂಡಿದೆ. ಐ ಡೋಂಟ್ ಸಜೆಸ್ಟ್. ನೀವು ಯಾವ್ದಾದ್ರು ಸರ್ವಿಸ್ ಇಂಡಸ್ಟ್ರಿ ಅಥವಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಆ ಲೈನಲ್ಲಿ ಹೋದ್ರೆ ಮಾತ್ರನೇ ಇದು ನಿಮಗೆ ಆಗುತ್ತೆ. ಏನಾದ್ರು ಒಂದು ಪ್ಲಾನಿಂಗು ಆ ಥರ ಕೊಡ್ತಕ್ಕಂಥದ್ದು ಮಾಡಬೇಕು. 12 ಬಂತು ಅಂತಂದ್ರೆ ಖಂಡಿತ ಅದನ್ನ ಶೀಘ್ರವಾಗಿ ಮುಚ್ತೀರಾ. ಬೇಡವೇ ಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬೇಡ. ಒಳ್ಳೇದಾಗ್ಲಿ.
ಧನ್ಯವಾದಗಳಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನಾನು ಅವಾಗಲೇ ಹೇಳಿದಾಗೆ ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ತೆ, ನನ್ನ ಹೆಸರು ಚಂದ್ರಕಲಾ ಅಂತ ಹೇಳಿ. ನಾನು ಗುಬ್ಬಿ ತಾಲೂಕು ನಿಟ್ಟೂರು ಬಳಿ ಕಡಬ ಅಂತ ಹೇಳಿ ನನ್ನ ವಾಸಸ್ಥಳ. ನಾನು ಗುರೂಜಿಗಳ ಮುಖಾಂತರ ಬೇಸಿಕ್ಕು ಮತ್ತೆ ಹೈಯರ್ ಕ್ಲಾಸ್ ಎರಡನ್ನೂ ಮುಗಿಸ್ಕೊಂಡೆ. ಆ ಗುರುಗಳು ಕೊಡ್ತಾ ಇರೋ ಎಲ್ಲಾ ರೀತಿಯ ವಿವಿಧ ರೀತಿಯ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ವಾಸ್ತು ಕ್ಲಾಸಸ್ ಆಗಿರ್ಬೋದು ಎಲ್ಲ ಅಟೆಂಡ್ ಮಾಡಿದ್ದೀನಿ. ಇವತ್ತು ವಾಸ್ತು ತರಗತಿಯ ಒಂದು ಕಲ್ತಿರೋ ವಿದ್ಯಾರ್ಥಿಗಳ ಒಂದು ಭೇಟಿಯಾಗುವಂತ ಕ್ಷಣ ಇದು. ಕ್ಲಬ್ ಕಬಾನದಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ. ಈ ವಾಸ್ತು ತರಗತಿ ಯಾವ ರೀತಿ ಉಪಯೋಗ ಆಗ್ತಿದೆ ಅಂದ್ರೆ, ನಾವು ಮನೆಯಲ್ಲಿ ಎಲ್ಲ ಮನೆಯವರೆಲ್ಲ ಸೇರುವಂತ ಸ್ಥಳ ಆಗಿರೋದ್ರಿಂದ ಅಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತಗೊಂಡ್ ಬರ್ಬೇಕು, ಅಭಿವೃದ್ಧಿ ಹೇಗಿರ್ಬೇಕು, ನಾವು ಕಟ್ಟಿರುವಂತ ಮನೆಯಲ್ಲಿ ಯಾವುದೇ ರೀತಿಯ ಏರುಪೇರುಗಳಿದ್ರೆ ಅಥವಾ ಯಾವುದೇ ನೆಗೆಟಿವ್ ಇದ್ರೆ ಅದನ್ನ ನಾವು ಹೇಗೆ ಕರೆಕ್ಟ್ ಮಾಡ್ಕೊಂಡು ನಮ್ಮ ಒಂದು ವಾತಾವರಣವನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಗುಣಗಳನ್ನ ಸೇರಿಸ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಒಂದು ಒಳ್ಳೆಯ ವಾತಾವರಣ ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಈ ವಾಸ್ತು ತರಗತಿ ಮುಖಾಂತರ ಇಲ್ಲಿ ಕಲಿತಾ ಇದ್ದೀವಿ. ಇದನ್ನ ನಮ್ಮ ಬದಲಾವಣೆಗಳು ತಗೊಂಡು ನಮ್ಮ ಮನೆಗಳಲ್ಲಿ ಹೇಗೆ ಒಬ್ಬರ ಅಭಿವೃದ್ಧಿಗಳು, ಈಗ ಮಕ್ಕಳಾಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಮನೆಯವರಿಗೆ ಹೇಗೆ ಅಭಿವೃದ್ಧಿ ಆಗಿರ್ಬೇಕು, ಮತ್ತೆ ಆರೋಗ್ಯನ ಹೇಗೆ ತಗೊಂಡ್ ಬರ್ಬೇಕು ಅನ್ನೋದನ್ನ ಈ ವಾಸ್ತು ಮುಖಾಂತರ ನಮ್ಮ ಗುರುಗಳು ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಗುರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಉತ್ತಮ ವಿಷಯಗಳನ್ನ ತಗೊಂಡ್ ಬಂದು ನಮ್ಮ ಎಲ್ಲರಿಗೂ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ನಮ್ಮ ಗುರುಗಳು ಸಹಾಯ ಮಾಡ್ತಿದ್ದಾರೆ. ಅವರಿಗೆ ನಾವೆಂದೂ ಚಿರಋಣಿ. ನೋಡ್ಕೊಂಡು ಬಂದ್ರಿ ಅಲ್ವಾ ವೀಕ್ಷಕರೇ. ಹಾಗೆ ನೀವು ಕೂಡ 23 ನವೆಂಬರ್ 2023ರಿಂದ ಶುರುವಾಗುವಂತಹ ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಯನ್ನು ಅಟೆಂಡ್ ಮಾಡಿ. ಜೊತೆಗೆ ಆ ಪಂಡಿತರು ನಿಮಗೆ ಜ್ಯೋತಿಷ್ ಶಾಸ್ತ್ರ ಅಷ್ಟೇ ಅಲ್ಲದೆ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತಾರೆ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಶೈಲಾ. ಶೈಲಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬಿಜಾಪುರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ್ ಬದಲ್ ಕೇಳ್ಬೇಕಿತ್ರಿ. ಒಂದು ಡೇಟ್ 24/5/93, ಮಧ್ಯಾಹ್ನ 12:35 ಟೈಮಿಂಗ್. ಹುಟ್ಟಿದ್ದು ಅಥಣಿ ತಾಲೂಕ. ಅಥಣಿ ತಾಲೂಕು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ನಮ್ ಮಗನ್ ಬದಲ್ ಕೇಳ್ಬೇಕ್ರಿ. ಒಂದು ಮ್ಯಾರೇಜ್ ಮತ್ತು ಇದು ಗೌರ್ಮೆಂಟ್ ನೌಕರಿ. ಯಾವ್ದಾರು ಒಂದು ಕೇಳಿ, ಇಲ್ಲಾಂದ್ರೆ ಕ್ಲಾಸಿಗೆ ಸೇರ್ಕೊಳ್ಳಿ, ಎಲ್ಲಾನು ತಿಳಿಸ್ಕೊಡ್ತೀನಿ. ಹೌದ್ರಿ. ಸೇರ್ಕೊಳ್ಳಲ್ಲ ನೀವು? ಪಬ್ಲಿಕ್ ಅಲ್ಲಿ ಇದೇ ಪ್ರಾಬ್ಲಮ್. ಪಬ್ಲಿಕ್ ಯಾರು ಕಾಲ್ ಮಾಡ್ತಾರೆ, ಎಲ್ಲಾ ಕಡೆ ವಾಹಿನಿಲಿ ನಿಮಗೆ ಜ್ಯೋತಿಷ್ಯ ಕಾಲ್ ತಗೊಳ್ತಾರೆ. ನಮ್ದು ವಿಭಿನ್ನ ಯಾಕೆ ಅಂತಂದ್ರೆ, ಒಂದು ವೀಕ್ಷಕರು ಒಬ್ರು ಇಲ್ಲಿ ಹೇಳಿಲ್ಲ, ನೀವು ಸಹ ಅಮ್ಮ. ಜ್ಯೋತಿಷ್ಯ ಹೇಳ್ಕೊಡೋರು ಒಬ್ರು ಇದುವರೆಗೂ ಬಂದು ಟಿವಿಲಿ ನಾವು ಹೇಳ್ಕೊಡ್ತೀವಿ ಅಂತ ಒಬ್ರು ಹೇಳಿಲ್ಲ. ನೀವು ಹೇಳಿದೀರಾ ಅಂತ ಒಂದ್ ಎರಡು ಮಾತು ಹೇಳಿಲ್ವಲ್ಲಮ್ಮ ನೀವು. ಎಲ್ಲಾರು ಸ್ವಾರ್ಥರಾಗ್ಬಿಟ್ಟಿದ್ದಾರೆ. ಸ್ವಾರ್ಥದ ಬದುಕು ನಿಮ್ದೆಲ್ಲ. ಏನು ಮಾಡಕ್ಕಾಗಲ್ಲ. ಅಲ್ಲ, ಎಷ್ಟೋ ಜನಕ್ಕೆ ನೀವು 20,000 ಜನಕ್ಕೆ ಹೇಳ್ಕೊಟ್ಟಿದ್ದೀರಾ. ಅದೊಂದ್ ಎರಡು ಮಾತು ಹೇಳಿದ್ರೆ ತಾನೇ ನೀವು ದೊಡ್ಡವರು ಅನ್ನಿಸ್ಕೋತೀರಾ. ಚಿಕ್ಕವರೇ ನೀವು. ಸರಿಯಲ್ಲ, ಹೇಳದ್ ಕೇಳ್ಬೇಕು. ನೀವು ಕಲ್ತ್ರೆ ಒಳ್ಳೇದಾಗತ್ತೆ ಅಂತ ಹೇಳಕ್ ಈ ಮಾತು ಹೇಳಿದೆ. ಓಕೆ, ಈಗ ನೀವು ಗೌರ್ಮೆಂಟ್ ಕೆಲಸನೂ ಕೇಳ್ತಾ ಇದ್ದೀರಾ. ಇನ್ನೊಂದು ಯಾವ್ದು ಮದ್ವೆನಾ? ಮದ್ವೆ 31 ವರ್ಷ ಆಯ್ತು, ಅದನ್ನು ಕೇಳ್ತಾ ಇದ್ದೀರಾ. ನಮ್ದು ಜಾತಕ ನಾವು ತಿಳ್ಕೊಂಡು ಎಂತ ಸೊಸೆನ್ ತರಬೇಕು ಅಂತ ನಾವು ತಿಳ್ಕೊಂಡ್ರೆ, ಎಲ್ಲಾ ವೀಕ್ಷಕರು ಒಂದು ವಿಚಾರ, ಲಕ್ಷಾಂತರ ರೂಪಾಯಿ ಹೋಗಿ ಹಾಳು ಮಾಡ್ತೀರಲ್ಲ, ಎಲ್ಲೋ ಒಂದ್ ಕಡೆ ಹೋಗಿ ಸಣ್ಣ ಮೊತ್ತ ಇಲ್ಲಿ ಹಾಕಿ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ನವೆಂಬರ್ 1ನೇ ತಾರೀಕು ಸಣ್ಣ ಮೊತ್ತ ಇಲ್ಲಿ ಹಾಕಿ ನೀವು ನೋಡಿ ನೆಕ್ಸ್ಟ್ ಹೇಗೆ ಬದುಕುಗಳು ಬದಲಾಗತ್ತೆ. ಮುಂದೆ ಬರ್ತಕ್ಕಂಥ ಅನೇಕ ಅವಘಡಗಳನ್ನ ನಾವು ನೋಡ್ಕೊಂಡು ಅದನ್ನ ಸರಿದೂಗಿಸ್ಕೊಂಡು ಅದು ಬೇಕಾ ಬೇಡ ಅಂತ ಮಾಡ್ಬೋದು. ಇವತ್ತಿನ ದಿವಸ ಮದುವೆ ವಿಚಾರದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, 70% ಆಫ್ ದಿ ಮ್ಯಾರೇಜ್ ಫೇಲ್ಯೂರ್. 70% ಒಂದು ಡಿಲೇ. ಮದುವೆ ಆದ್ಮೇಲೆ ಸೆಟ್ ಆಗಲ್ಲ. ಅದು ಹಾರೋಸ್ಕೋಪ್ ಅಲ್ಲಿ ಇಬ್ಬರಲ್ಲೂ ಬರೆದಿಟ್ಬಿಟ್ಟಿರುತ್ತೆ. ಈಗಿನ ಕಾಲದಲ್ಲಿ ಯಾಕೆ ಆತರ ಬರ್ತಾ ಇದೆ ಅಂತಂದ್ರೆ, ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಕೆಲಸದ ವಿಚಾರದಲ್ಲಿ ಓಡಿದಾಗ 6ನೇ ಮನೆ 10ನೇ ಮನೆ ಬಂದಾಗ ಈಗೋ ಜಾಸ್ತಿ ಆಗ್ತಾ ಬರುತ್ತೆ. ಇವರ ಜಾತಕದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು ಶನಿದಶ. ಶನಿದಶಲ್ಲಿ 6, 12 ನೋಡಿ, ಇಲ್ಲಿ ನಾವು ಹಾಕಿದಾಗ ಮ್ಯಾರೇಜ್ ಅಂತ ಬಂದಾಗ ಅಲ್ಲಿ ಯಾವಾಗ್ಲೂ ರೆಡ್ ತೋರಿಸಬಾರ್ದು. ಆ ರೆಡ್ ತೋರಿಸಿದ್ರೆ ವೃತ್ತಿ ಚೆನ್ನಾಗಿರುತ್ತೆ, ಪ್ರೈವೇಟ್ ವೃತ್ತಿ ಚೆನ್ನಾಗಿರುತ್ತೆ. ಗೌರ್ಮೆಂಟ್ಗಿನ ಪ್ರೈವೇಟ್ ವೃತ್ತಿ ಬಹಳ ಚೆನ್ನಾಗಿರುತ್ತೆ. ಏನ್ ಓದಿದ್ದಾರೆ? ಡಿಗ್ರಿ ಆಗಿದ್ದಾರೆ, BBA. ಏನ್ ಮಾಡ್ತಾ ಇದಾರೆ? ವೃತ್ತಿ ಏನಾರು ಮಾಡ್ತಾ ಇದಾರ ಇಲ್ವಾ? ವೃತ್ತಿ ಮಾಡ್ತಾರೆ. ಈಗ ಹೈಸ್ಕೂಲ್ನಾಗ ಟೀಚರ್ ಅಂತ ಹೊಂಟಾರಿ, ಆದ್ರ ಮತ್ತೆ BA ಮಾಡ್ಬೇಕಂತಂದು ವಿಚಾರ ಮಾಡ್ಯಾನ್ರಿ. ಮತ್ತೆ ನಿಮ್ಮ ಮಕ್ಕಳಿಗೆ ಹೇಳಿ ಜ್ಯೋತಿಷ್ಯ ಕಲಿಯಕ್ಕೆ.
ಹಿಂದೂ ಸಂಸ್ಕೃತಿ ನೀವು ಉಳಿಸಿ ಬೆಳೆಸಿ. ಏನೋ ಯಾರೋ ಒಬ್ರು ಟಿವಿಲಿ ಬರ್ತಾವ್ರೆ, ಫ್ರೀಯಾಗಿ ಹೇಳ್ತಾರೆ, ಕಾಲ್ ಮಾಡಿ ಕೇಳ್ಕೊಳ್ಳೋಣ ಅನ್ನೋ ಬುದ್ಧಿನ ತೆಗೆದಾಕಿ. ಮುಂದಿನ ಕರೆ ಹೋಗೋಣ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ಆದಷ್ಟು ಬೇಗ 23 ನವೆಂಬರ್ 2023ರಿಂದ ಶುರುವಾಗುವಂತಹ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕರೆಯನ್ನ ಮಾಡಿ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮೆಲ್ಲರ ಕರೆಯನ್ನ ಇನ್ನಷ್ಟು ಸ್ವೀಕರಿಸ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಬೇಬಿ ರೀ ಮೇಡಮ್. ಇನ್ನೊಂದ್ಸಲ ಹೇಳಿ, ನಿಮ್ಮ ಹೆಸರು? ಬೇಬಿ ರೀ. ಬೇಬಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ವಿಜಾಪುರ ಡಿಸ್ಟ್ರಿಕ್ಟ್ ಸಿಂದಗಿ ತಾಲೂಕಿನ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹಾ, ಗೊತ್ತಿದೆ. ಹೇಳಿ. 4/4/2001. ಓಕೆ, ಹುಟ್ಟಿದ ಸಮಯ? 14/4/2001. 14/4 ಅಥವಾ 4/4? ಇಲ್ರಿ, 14/4/2001. ಓಕೆ, ಹುಟ್ಟಿದ ಸಮಯವನ್ನ ತಿಳಿಸಿ. ರಾತ್ರಿ 10 ಗಂಟೆ. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಗುಲ್ಬರ್ಗ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಹಾ, ನಮಸ್ಕಾರ ಗುರುಜಿ. ನೋಡಿ, ನೀವೆಲ್ಲ ಹೆಂಗಿದ್ದೀರಿ? ನಿಮ್ಮ ಮಕ್ಕಳು ಇನ್ನೂ 23 ವರ್ಷ. ಇನ್ನು ಅವ್ರದ್ದು ಅನೇಕ ಜೀವನಗಳನ್ನ ನೋಡ್ಬೇಕು ಅಂತಂದ್ರೆ ನೀವು ನಿಮ್ಮ ಮಕ್ಕಳು ಸೇರಿ ಜ್ಯೋತಿಷ್ಯನ ಕಲಿಬೇಕು. ಜ್ಯೋತಿಷ್ಯ ಕುಟುಂಬ ಸಮೇತವಾಗಿ ಕಲ್ತ್ರೆ ಬಹಳ ಒಳ್ಳೇದು ಅಂತ ನನ್ನ ಸಜೆಷನ್. ಹೇಳಿ. ಹಾ, ಅದೇ ರೀ ಗುರುಜಿ, ಈಗ ನಮ್ಮ ಹುಡುಗಿ ರಿಜಿಸ್ಟರ್ ಮಾಡ್ಕೋಬೇಕಲ್ಲ ತಾಳ್ರಿ. ವೆರಿ ಗುಡ್. ಏನು ಹುಡುಗಿ ಎಷ್ಟು ವಯಸ್ಸು? ಆಕಿಗೆ ಈ BSc ಫಸ್ಟ್ ಇಯರ್ ಫಸ್ಟ್ ಸೆಮ್ ಮುಗಿದು ಸೆಕೆಂಡ್ ಇಯರ್. ವೆರಿ ಗುಡ್. ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಗ್ರೇಟ್, ಫಂಟಾಸ್ಟಿಕ್. ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ ನಿಮ್ಮ ಮಗ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಅದಕ್ಕೆ ಡಿಗ್ರಿ ಮುಗೀತಾ? ಹಾ, ಡಿಗ್ರಿ ಮುಗ್ದಿದ್ರಿ ಗುರುಜಿ. ಈಗ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ಹೇಳಿ ಕಂಪ್ನಿ ಒಳಗೆ ಹೋಗ್ಯಾನ್ರಿ ಗುರುಜಿ. ಈಗ ಇಂಜಿನಿಯರಿಂಗ್ ಮೆಕ್ಯಾನಿಕ್. ಇವ್ರಿಗೆ 4ನೇ ಮನೆ ಮೆಕ್ಯಾನಿಕಲ್ ಅಂತ ಬರ್ತಕ್ಕಂಥದ್ದು. ಮುಂದೆ ರಾಹುವಿನ ಕಾಂಬಿನೇಷನ್ ಅಲ್ಲಿ 7-4 ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ 2026 ನಂತರ ಮಂಗಳ 2033ವರೆಗೂ ಮಂಗಳ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಮಂಗಳನಲ್ಲೂ 4, ಮೆಕ್ಯಾನಿಕಲ್ಲು ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ 4ನೇ ಮನೆ ವಿಶೇಷವಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಚಂದ್ರ ದಶಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಾವಿಲ್ಲಿ ಜಾಬ್ ಅಂತ ಹೋಗಿ ನೋಡಿದಾಗ, ಆ ದಶಾದಲ್ಲಿ ಹೋಗಿ ನೋಡಿದಾಗ, ಅಲ್ಲಿ ಟಚ್ ಮಾಡಿದಾಗ ಅಲ್ಲಿ ನಮಗೆ ಕಾಂಬಿನೇಷನ್ ನಾವು ಯಾವ ವೃತ್ತಿ ಮಾಡಬಹುದು ಅಂತಿದ್ದಾಗ ಇಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂತ ತೋರಿಸುತ್ತೆ. ಕೆಲವು ಕ್ಷೇತ್ರಗಳು ಇಲ್ಲಿ ಯಾವುದು ಅಂತ ತೋರಿಸುತ್ತೆ, ಅಲ್ಲಿ ಎಕ್ಸಾಕ್ಟ್ ತೋರಿಸುತ್ತೆ ಇಂಥ ಕ್ಷೇತ್ರದಲ್ಲಿ ಇವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಎಲ್ಲಾ ಫೀಲ್ಡು ಇಲ್ಲಿ ಹಾಕಿ ತೋರಿಸಲ್ಲ, ಮೇನ್ ಫೀಲ್ಡ್ ಇರ್ತಕ್ಕಂಥದ್ದು. ಮತ್ತೆ ಇವರು ಸರ್ವಿಸ್ ಇಂಡಸ್ಟ್ರಿಗೆ ಹೋದ್ರೆ ಡೆಫಿನೆಟ್ಲಿ ಆಗುತ್ತೆ. ಗೌರ್ಮೆಂಟ್ ಕೆಲಸ ಕಷ್ಟ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ನೀವು ಕೂಡ ಪ್ಲೇಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ 500ಕ್ಕೂ ಅಧಿಕ ನುರಿತ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡ್ಕೋಬಹುದು. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಹಲೋ, ನಮಸ್ತೆ ಗೆಳೆಯರೇ. ಪ್ರತಿನಿತ್ಯ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಸಂತಾನ ವಿಳಂಬ ಹಾಗೂ ಮದುವೆ ವಿಳಂಬ, ಕೋರ್ಟು ಕಚೇರಿಯಲ್ಲಿ ಬಗೆಹರಿದಿರೋ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳನ್ನ ನಿಮ್ಮಲ್ಲೇ ಇಟ್ಕೊಂಡು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ ಸಮಸ್ಯೆಗಳಿಗೆ ನನ್ನ ಹತ್ರ ಪರಿಹಾರ ಇದೆ. ಹೇ ಉಷಾ, ನಮ್ಮ ಸಮಸ್ಯೆಗಳಿಗೆ ನಿನ್ನ ಹತ್ರ ಪರಿಹಾರನ ಅಂತ ಕೇಳ್ತಿದ್ದೀರಾ? ಹಾಗಿದ್ರೆ ಈಗಲೇ ನಮ್ಮ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಜ್ಯೋತಿಷ್ಯ ಪರಿಣಿತರು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನ ಕೊಡ್ತಾರೆ. ಹಾಗೂ ಮತ್ತೊಂದು ಸುವರ್ಣ ಅವಕಾಶ, ಮೊದಲ ಕರೆ ಉಚಿತವಾಗಿರುತ್ತೆ. ಮತ್ತೆ ತಡ, ಈಗಲೇ ನಮ್ಮ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ ಲೈಫ್ ಬಿಂದಾಸ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಆದಷ್ಟು ಬೇಗ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಮೊದಲ ಕರೆ ಉಚಿತವಾಗಿರುತ್ತೆ. ನಿಮ್ಮ ಉದ್ಯೋಗ ರಿಲೇಟೆಡ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಸೊ ಪ್ರತಿಯೊಂದರ ಕುರಿತಾಗಿ ಆ ಆಪ್ ಮುಖಾಂತರ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೋಬಹುದು. ಹಾಗೆ ಗುರುಗಳೇ, ಆಸ್ಟ್ರೋಲೈಟ್ ಆಪ್ ನ ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಈಗ ತಾನೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರಿ, ಕರೆಕ್ಟಾ? ಅವ್ರು ಯಾರೇ ಆಂಕರ್ ಆಗಲಿ ಅಥವಾ ಯಾರನ್ನ ಕೂರ್ಸಿ ಅಡ್ವರ್ಟೈಸ್ಮೆಂಟ್ ಮಾಡಿಸಿಲ್ಲ, ಅವ್ರು ಪಂಡಿತರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾರೋ ಅಡ್ವರ್ಟೈಸ್ಮೆಂಟ್ ಕರ್ಕೊಂಬಂದು ಕೂರಿಸಿದ್ದಾರೆ ಅಂತ. ಈಗ ನೀವು ಮಾತಾಡಿರ್ತಕ್ಕಂಥವ್ರನ್ನ ನೀವು ಹೋಗಿ ನಮ್ಮ ಆಸ್ಟ್ರೋಲೈಟು ಅವ್ರ ಫೋಟೋ ಹುಡುಕ್ಬೋದು, ಸಿಗ್ತಾರೆ. ಸೊ ಆ ರೀತಿ ನಮ್ಮಲ್ಲಿ ಯಾರ್ಯಾರು ಆಸ್ಟ್ರೋಲೈಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಈ ರೀತಿ, ಅವರೆಲ್ಲ ನಮ್ಮ 20,000
ಜನಕ್ಕೆ ನಾನು ಜ್ಯೋತಿಷ್ಯ ಕೊಡ್ತಕ್ಕಂಥ ಒಂದು ಸಣ್ಣ ಗುಂಪನ್ನು ನಾವು ಆರಿಸ್ಕೊಂಡು ನಿಮಗೆ ಜ್ಯೋತಿಷ್ಯ ಶಾಸ್ತ್ರನ ಹೇಳೋಕ್ಕೆ ಕಾಯ್ತಾ ಇದ್ದೀವಿ. ಮೊದಲ ಕರೆ ಉಚಿತ, ಅದು ಹೆಚ್ಚು ಕಮ್ಮಿ 7 ನಿಮಿಷ ಮಾತಾಡ್ತೀವಿ. ಅದಾದ ನಂತರ ನಿಮಗೆ 10 ರೂಪಾಯಿಂದ ಜ್ಯೋತಿಷ್ಯ ಸ್ಟಾರ್ಟ್ ಆಗುತ್ತೆ. 10 ರೂಪಾಯಿ, ಎಲ್ಲೂ ಹೋಗಬೇಡಿ, ಒಂದು ಬಂದು ಕಲ್ತ್ಕೊಂಡ್ರೆ ನಿಮಗೆ ಉದ್ಯೋಗ ಅವಕಾಶನೂ ಕೊಡ್ತೀನಿ. ಅದೇ ರೀತಿ ನೀವು ಕಲ್ತ್ಕೊಂಡಾಗ ನಿಮ್ಮ ಜೀವನ ಪರಿಹಾರದ್ದು ನೀವು ನೋಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ನಿಮ್ಮ ಮನೇಲೇ ನಾವು ಮಾಡ್ಕೊಳ್ತೀವಿ ಅಂತಂದರೆ ಖಂಡಿತ ಮಾಡ್ಕೊಳ್ಳಿ. ಎಸ್ಪೆಷಲಿ ಜೆಂಟ್ಸ್ಗೆ ಹೇಳ್ತೀನಿ, ನಿಮಗೆ ಸೆಕೆಂಡ್ ಇನ್ಕಮ್ ಆಗುತ್ತೆ. ಮಹಿಳೆಯರಿಗೆ ಹೇಳ್ತೀನಿ, ಮನೇಲಿ ಕೂತ್ಕೊಂಡು ಆ ವ್ಯಾಪಾರ, ಸೀರೆ ವ್ಯಾಪಾರ, ಈ ಸೀರೆ ವ್ಯಾಪಾರ ಎಷ್ಟೊಂದು ಜನ ಮಾಡಿ ಕೈ ಸುಟ್ಕೊಂಡಿದ್ದೀರಾ, ಆ ಚೀಟಿ ಎಲ್ಲ ಓಡ್ಕೊಂಡು. ಇದು ಬಂಡವಾಳ ಇಲ್ಲದೆ ಇರತಕ್ಕಂಥ ಒಂದು ವಿಚಾರ. ಹಾಗೆ ಸಾಕಷ್ಟು ಜನ ನಿಮ್ಮ ಹತ್ರ ಬರ್ತಾರೆ, ಸ್ವಲ್ಪ ಸಿಂಪಲ್ ಆಗಿ ಈಸಿಯಾಗಿ ನಾನು ಏನು ಕೊಟ್ಟಿದ್ದೀನಿ ಆ್ಯಪ್ ಅದ್ರ ಮುಖಾಂತರ ಮಾಡ್ಬೋದು. ಸದ್ಯಕ್ಕೆ ಇವಾಗ ಪ್ಲೇಸ್ಟೋರ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ಪ್ಲೇಸ್ಟೋರ್ ಅಂತ ಹೋಗಬೇಕು. ಆ ಪ್ಲೇಸ್ಟೋರ್ಗೆ ಹೋದಾಗ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಸ್ಟ್ರೋಲೈಟ್ ಅಂತ ಹೊಡಿಬೇಕು. ASTROLIGHT ಆಸ್ಟ್ರೋಲೈಟ್ ಅಂತ ಹೊಡೆದ್ರೆ, ಆ್ಯಪ್ ಅಂತ ಹೊಡೆದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಮ್ಮದು ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಕಲರ್ ಇರ್ತಕ್ಕಂಥ ಒಂದು ಸಿಗ್ನಲ್ ಕಾಣಿಸುತ್ತೆ. ಆ ಒಂದು ವಿಚಾರನ ಅದನ್ನು ಟಚ್ ಮಾಡಿ ಓಪನ್ ಮಾಡಿದ್ರೆ ಅಲ್ಲಿ ಓಪನ್ ಅಂತ ಕೊಟ್ಟರೆ ಸಾಕು, ಈ ರೀತಿ ಬರುತ್ತೆ. ಸದ್ಯಕ್ಕೆ ನಾನು ಮೊದಲ ಕರೆ ಉಚಿತ ಕರೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹೊಸ ಯೂಸರ್ಸು ಇಲ್ಲಿ ಈ ಜಾಗದಲ್ಲಿ 1 ಫ್ರೀ ಅಂತ ಬರುತ್ತೆ, 1 ಫ್ರೀ ಅಂತ ಬರುತ್ತೆ, ಅಲ್ಲಿ 1 ಫ್ರೀ ಅಂತ ಬರುತ್ತೆ. ಸೊ ಆ ಫ್ರೀನ ನೀವು ತೊಗೊಳ್ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಟು ಕನೆಕ್ಟ್ ಅಂತ ಮಾಡಬೇಕು. ಇಲ್ಲಿ ಕ್ಲಿಕ್ ಟು ಕನೆಕ್ಟ್ ಅಂತ ಬರುತ್ತೆ. ಆ ಕ್ಲಿಕ್ ಟು ಕನೆಕ್ಟ್ ಮಾಡಿದಾಗ ಮಾತ್ರನೇ ಅಲ್ಲಿ ಕನೆಕ್ಟ್ ಆಗುತ್ತೆ. ನಾನು ಆಲ್ರೆಡಿ ಒಂದು ತೊಗೊಂಡಿರೋದೆಲ್ಲ ಯುವರ್ ಫ್ರೀ ಕನ್ಸಲ್ಟೇಷನ್ ಲಿಮಿಟ್ ಎಕ್ಸಾಸ್ಟೆಡ್ ಅಂತ ಬರುತ್ತೆ. ಸೊ ಈಗ ನಂದು ಮುಗೀತು, ನಾನು ಫ್ರೀ ತಗೊಂಡಿದ್ದೀನಿ. ಈಗ ಯಾರು ತೊಗೊಳ್ಬೇಕು ಅಂದಾಗ ನಾವು ವ್ಯೂ ಆಲ್ ಅಂತ ಇಲ್ಲಿ ಬಂದಾಗ ಇರ್ತಕ್ಕಂಥ ಎಲ್ಲ ಪಂಡಿತರು ಯಾರ್ಯಾರು ಇವಾಗ ಸದ್ಯಕ್ಕೆ ನಿಮಗೆ ಅವೈಲೇಬಲ್ ಇರ್ತಾರೆ ಅವ್ರದ್ದೆಲ್ಲ ಕಾಂಬಿನೇಷನ್ ಇಲ್ಲಿರುತ್ತೆ. ಯಾರು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಪರ್ ಮಿನಿಟ್ ಎಷ್ಟು, ಎಲ್ಲ ವಿಚಾರನೂ ಇಲ್ಲಿರುತ್ತೆ ನೋಡಿ. ಎಲ್ಲರೂ ಇಲ್ಲಿರ್ತಾರೆ. ಇಲ್ಲಿ ನೀವು ಯಾರನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅವರ ವಿಚಾರವನ್ನು ನಾವು ನೋಡಬೇಕು ಅಂತಂದರೆ ಅವರ ಒಂದು ಡೀಟೇಲ್ಸು ಕೂಡ ಅದು ಟಚ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ಇಲ್ಲಿ ಕೊಡ್ತಾರೆ. 1007 ಜಾತಕಗಳನ್ನು ಇವರು ಶ್ರೀವತ್ಸ ಅವರು ನೋಡಿದ್ದಾರೆ ಅಂತ ಇಲ್ಲಿ ಬರುತ್ತೆ. ಹಾಗೆ ನಾವು ಯಾರನ್ನಾರು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಇಷ್ಟವಾಗಿರ್ತಕ್ಕಂಥವ್ರನ್ನ ನಾವು ಮುಂದುವರಿಸ್ಬೋದು. ಇದರಲ್ಲಿ ಯಾವುದೇ ರೀತಿ ಒಂದು ವಿಚಾರಗಳು ತಲೆ ಕೆಡಿಸ್ಕೊಳ್ಳಂಗಿದೆ. ಇಲ್ಲಿ ನೋಡಿ, ಲಾವಣ್ಯ ಅಂತ ಒಬ್ಬರಿದ್ದಾರೆ, ಹಾಗೆ ರಮೇಶ್ ಎಂ ಅಂತಿದ್ದಾರೆ, ಹಾಗೆ ಇಲ್ಲಿ ವಿನ್ಯಾಸ್ BV ಅಂತಿದ್ದಾರೆ, ಲಕ್ಷ್ಮೀ V ಅಂತಿದ್ದಾರೆ. ಸೊ ಇಲ್ಲಿ ಶೋಭಾ V ಅಂತ ಇರ್ತಕ್ಕಂಥದ್ದು ಅನೇಕರು. ಇಲ್ಲಿ ಎಷ್ಟೋ ಜನ ಇಲ್ಲಿ ನಮಗೆ ಪಂಡಿತರು ನಿಮಗೋಸ್ಕರ ಒಂದು ಸೇವೆ ಕೊಡಬೇಕು ಅಂತಿದ್ದಾರೆ. ನಮ್ಮದು ಆಲ್ಮೋಸ್ಟು ಬೆಳಗ್ಗೆ ಹೆಚ್ಚು ಕಮ್ಮಿ 8 o'clock ಹಿಡಿದು ರಾತ್ರಿ 1 ಗಂಟೆವರೆಗೂ ಕೂಡ ಸರ್ವಿಸ್ ಕೊಡ್ತೀವಿ. 1 ಗಂಟೆವರೆಗೂ ಇರ್ತಕ್ಕಂಥದ್ದು, 1 ಗಂಟೆ ಇರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬರ ಡೀಟೇಲ್ಸು ಇಲ್ಲಿ ತೊಗೊಳ್ಬೋದು. ಇಲ್ಲಿ ಇನ್ನೊಂದು ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ ಇಲ್ಲಿ ಈ ಕಲರ್ ಇತ್ತು ಅಂದರೆ ಇವರು ಆನ್ ಇದ್ದಾರೆ, ಈ ಕಲರ್ ಇದ್ದರೆ ಆಫ್ ಇದ್ದಾರೆ, ಇವರು ಆಫ್ ಇದ್ದಾರೆ. ಮೀನಾಕ್ಷಿ B ಅವರು ಆಫ್ ಇದ್ದಾರೆ. ಈಗ ಸದ್ಯಕ್ಕೆ ಅವರು ಟೈಮಿಂಗ್ಸ್ ಬೇರೆ ಬೇರೆ ಇರುತ್ತೆ. ಎಲ್ಲರಿಗೂ ಒಂದೊಂದು ಟೈಮಿಂಗ್, ಎಲ್ಲರಿಗೂ ಒಂದೊಂದು ಟೈಮಿಂಗ್ ಕೊಟ್ಟಿದ್ದೀವಿ, ವರ್ಕ್ ಮಾಡೋ ಒಂದು ಶಿಫ್ಟ್ಗಳು ಕೊಟ್ಟಿದ್ದೀವಿ. ಸೊ ಗ್ರೇ ಕಲರ್ ಇದ್ದರೆ ಅದೆಲ್ಲ ಅವರು ಆಫಲ್ಲಿದ್ದಾರೆ ಅಂತ, ಗ್ರೀನ್ ಕಲರ್ ಇದ್ದರೆ ಆನಲ್ಲಿದ್ದಾರೆ ಅಂತ ಬರ್ತಕ್ಕಂಥ ಒಂದು ವಿಚಾರ. ಇವರೆಲ್ಲ ಗ್ರೀನ್ ಇದ್ದಾರೆ ಅಂದರೆ ಇವರೆಲ್ಲ ಆನಲ್ಲಿದ್ದಾರೆ. ಇವಾಗಲೂ ಕೂಡ ಅವ್ರು ರೆಡಿ ಇದ್ದಾರೆ ನಿಮ್ಮ ಕರೆಗಳನ್ನ ತಗೊಳಕ್ಕೆ ಅಂತ ಮಾಡ್ತಾ ಇದ್ದೀವಿ. ಸೊ ನಾವೊಂದು ಹೆಚ್ಚು ಕಮ್ಮಿ ಬೆಳಿಗ್ಗೆ 8 ಗಂಟೆಯಿಂದ ಹಿಡಿದು 7 ಗಂಟೆಯಿಂದನೇ ಕೆಲವರು ಇದ್ದಾರೆ, 6 ಗಂಟೆಯಿಂದ ಕೆಲವರು ಇದ್ದಾರೆ, ಇರಲಿ ಅಂತ 8 ಗಂಟೆಯಿಂದ ಹಿಡಿದು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೂಡ ನಾವು ಈ ಒಂದು ಪಂಡಿತರನ್ನ ನಿಮ್ಮ ಸೇವೆಗೆ ಮಾಡಿದ್ದೀವಿ. ಇಲ್ಲಿ ನೀವು ಏನು ಕೊಡ್ತಿರೋ ಅವ್ರ ಪಾಪ ಎಲ್ಲ ತುಂಬ ಜನ ಒಂದು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಉಳಿದಿದ್ದಾರೆ. ಎಲ್ಲರೂ ಇನ್ನೂ ಒಳ್ಳೊಳ್ಳೆ ಕಂಪ್ನಿಲಿ ಇದ್ದಾರೆ, ಆದರೂ ಕೂಡ ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಉಳಿದಿದ್ದಾರೆ. ಅವ್ರಿಗೂ ಕೂಡ ಉದ್ಯೋಗ ಅವಕಾಶ ಆಗಲಿ ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ಮಾಡಿದ್ದಾರೆ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ನೀವು ವಾಹಿನಿ ಹೋಗ್ಬಿಟ್ಟು ಯಾವುದೇ ಜ್ಯೋತಿಷರು ನೋಡ್ಕೊಳ್ಳಿ, ಯಾರನ್ನು ಶಿಷ್ಯಂದ್ರನ್ನ ಬೆಳೆಸಿಲ್ಲ. ಮೊದಲ ಪಾಯಿಂಟ್ ಶಿಷ್ಯಂದ್ರನ್ನ ಯಾರು ಬೆಳೆಸಿಲ್ಲ. ನಾವು 1 ಲಕ್ಷ ಶಿಷ್ಯಂದ್ರನ್ನ ಮಾಡಿದ್ದೀವಿ. ಅದರ ಜೊತೆಗೆ ಯಾರೂ ಕೂಡ ಶಿಷ್ಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ. ಇಷ್ಟು ಸಾಕು. ನೀವು ಯಾರನ್ನ ಯಾವ ಒಂದು ಪ್ರೋಗ್ರಾಮ್ನ ಹೆಚ್ಚಾಗಿ ನೋಡಬೇಕು, ಯಾವ ಪ್ರೋಗ್ರಾಮ್ ನೋಡಿ ಅಂತ ನೀವು ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಹೇಳಬೇಕು ಅನ್ನೋದು ಒಂದು ಪಾಯಿಂಟು. ನೀವು ಹೇಳಿದ್ರೆ ಖಂಡಿತ ನವಗ್ರಹಗಳ ಆಶೀರ್ವಾದ ನಿಮ್ಗೆ ಆಗುತ್ತೆ. ಒಳ್ಳೆದಾಗಲಿ. ನಿಜಕ್ಕೂ ಗುರುಗಳೇ, ಆಸ್ಟ್ರೋಲೈಟ್ ಆಪ್ ಅನ್ನೋದು ನಿಜಕ್ಕೂ ಎಲ್ಲಾ ವೀಕ್ಷಕರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುವಂತ ಆಪ್ ಅಂತ ಹೇಳ್ಬೋದು. ಕಾರ್ಯಕ್ರಮ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗೆ ನಿಮ್ಮೆಲ್ಲರ ಕರೆಯನ್ನು ಕೂಡ ಸ್ವೀಕರಿಸ್ತೇವೆ. ಗುರುಗಳು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡ್ತಾರೆ ಒಂದು ಪುಟ್ಟ ವಿರಾಮದ ನಂತರ.
ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಂದೀಶ್ ಅಂತ ಹೇಳಿ ಬೆಂಗಳೂರಿಂದ ಮಾತಾಡೋದು. ನಂದೀಶ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳದು ಮದುವೆ ಸಂಬಂಧ ಇವತ್ತು ಬುರ್ಗ ಬರ್ತಾರೆ 10 ಗಂಟೆಗೆ. ಹಾ, ಅದ್ರ ಬಗ್ಗೆ ಕೆಲವು ಗುರುಜಿ ಹತ್ರ ಕೇಳಬೇಕು. ಓಕೆ. ನಿಮ್ಮ ಮಗಳ ಜನ್ಮ ದಿನಾಂಕ ಗೊತ್ತಾ? ಇಲ್ಲ, ಪ್ರಶ್ನಾಶಾಸ್ತ್ರ. ಓಕೆ, 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 25. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮ್ಮ ಮಗನೇ 85 ಬ್ಯಾಚ್. ಹೌದಾ? ಹೌದು ಸರ್. ನನ್ನ ಸತ್ಯನಾರಾಯಣ ಅಂತ ಹೇಳ್ಬೇಕು. ಕಸ್ಪ್ ನೋಡೋಣ. 7ನೇ ಕಸ್ಪ್ ರಾಹು ರೆಟ್ರೋಗ್ರೇಡ್ ಬರ್ತಾ ಇದೆ, ಸ್ವಲ್ಪ ಡಿಲೇ ಅಂತ ತೋರಿಸ್ತಾ ಇದೆ. ಒಪ್ಕೊಳ್ತಾರ ಅಂತ ನೋಡಿದಾಗ ಒಂಚೂರು ಕಷ್ಟ ಅಂತ ಬರ್ತಾ ಇದೆ. 6 ಅಂತ ಬಂದಾಗ ತಗೊಳ್ಳೋದು ಬಿಡೋದ್ರಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಅವರು ರಿವರ್ಟ್ ಮಾಡಲ್ಲ ವಾಪಸ್. ರಾಹು ಅವರ ಮೈಂಡನ್ನು ಸ್ವಲ್ಪ ನೆಗೆಟಿವ್ ಮಾಡುತ್ತೆ 7ನೇ ಮನೆ ಅಂತ ಬಂದಾಗ. ಸಮಾಧಾನವಾಗಿರಿ, ಏನು ಯೋಚನೆ ಮಾಡಬೇಡಿ. ಸದ್ಯಕ್ಕೆ ಅವರು ಬರೋಕ್ಕಿಂತ ಮುಂಚೆ ಬಡವರಿಗೆ ಬಾಳೆಹಣ್ಣು ದಾನ ಮಾಡಿ, ಸ್ವಲ್ಪ ಒಳ್ಳೇದಾಗೋ ಸಾಧ್ಯತೆ ಇದೆ. ಇಮಿಡಿಯೇಟ್ ಆಗಿ ಬಾಳೆಹಣ್ಣನ್ನು ದಾನ ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಯಾರೆಲ್ಲ ಸಿರಿ ಕನ್ನಡವನ್ನ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ, ನಮ್ಮ ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಿಮ್ಮ ಹೆಸರು? ನಮ್ಮ ಹೆಸರು ಕೈಲಾಸ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗಳ ಜನ್ಮ ದಿನಾಂಕ ಗೊತ್ತಾ? ಇಲ್ರಿ, ನಾವು ಪ್ರಶ್ನಾಶಾಸ್ತ್ರ ಗೊತ್ತಿಲ್ಲ. ಓಕೆ, 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 58. 58 ಅಲ್ವಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಯ್ತು? 58 ಸಂಖ್ಯೆ. ನಮ್ಮ ಮಗಳ ಪ್ರೈವೇಟ್ ಜಾಬ್ ಯಾವಾಗ ಸಿಗುತ್ತೆ ಅಂತ. ಏನ್ ಜಾಬ್? ಜಾಬ್ ಯಾವಾಗ ಸಿಗುತ್ತೆ ಅಂತ. ಪ್ರೈವೇಟ್ ಒಟ್ನಲ್ಲಿ ಜಾಬ್ ಯಾವಾಗ ಸಿಗುತ್ತೆ ಅಂತ. ಅದು ಪ್ರೈವೇಟ್ ಅಂತ ತಲೆ ಕೆಡಿಸ್ಕೋಬೇಡಿ. ಓಕೆ, ಮಂಗಳ ದಶಾದಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2024 ಜನವರಿವರೆಗೂ ರಾಹುವಿನ ಒಂದು ಸಂಚಾರ ಇದೆ. ಮಂಗಳ ಮತ್ತೆ ರಾಹುವಿನ ಕಾಂಬಿನೇಷನ್ 4 ಮತ್ತೆ 10. ರಾಹು ಆದ ನಂತರ ನಮಗೆ ಗುರು ಕಾಂಬಿನೇಷನ್ ಬರ್ತಾನೆ, 10, 7 ಇರ್ತಕ್ಕಂಥದ್ದು. ಬೇರೆ ಊರಲ್ಲಿ ಹೋಗಿ ಕೆಲಸ ಸಿಗುತ್ತೆ ಅಂತ ಬರ್ತಾ ಇದೆ. ಬೇರೆ ಊರು ಯಾವ ಊರಲ್ಲಿ ಇರೋದೀಗ? ನಾವು ಗುಲ್ಬರ್ಗ. ಕೆಲಸ ಎಲ್ಲಿ ಹುಡುಕ್ತಾ ಇದಾರೆ? ಬೆಂಗಳೂರು ಹುಡುಕ್ತಾ ಇದ್ದಾರೆ. ಸರಿ, ಅಲ್ಲಿ ಸಿಗುತ್ತೆ. ಜನವರಿ ಆದ ನಂತರ ಮಾರ್ಚ್ ಒಳಗಡೆ ಕೆಲಸದಲ್ಲಿ ಇರ್ತಾರೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಶೋಭಾ ಅವರು ಮಡಿಕೇರಿಯಿಂದ. ನಮಸ್ಕಾರ ಶೋಭಾ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ. ಓಕೆ, 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 78. ಎಷ್ಟು? 78. ಓಕೆ, 78 ಸೆಲೆಕ್ಟ್ ಮಾಡಿದ್ದಾರೆ. ದಯವಿಟ್ಟು ಗುರುಗಳ ಜೊತೆ ಮಾತಾಡಿ. ನಮಸ್ಕಾರ. 78 ಯಾವ ಪ್ರಶ್ನೆ? ಮಗಳ ಬಗ್ಗೆ, ಮದುವೆ ಬಗ್ಗೆ ಕೇಳ್ಬೇಕು. ಯಾವಾಗ ಮದುವೆ ಆಗುತ್ತೆ? ಓಕೆ, ರೈಟ್.
ಈಗ ಕೇಳಿರ್ತಕ್ಕಂಥ ಫಸ್ಟ್ 7ನೇ ಮನೆ ನೋಡೋಣ ಹೇಗಿದೆ ಅಂತ. 7ನೇ ಮನೆ ಶುಕ್ರ ಬಂದಿದೆ. ಶುಕ್ರನ ಕಾಂಬಿನೇಷನ್ ಇಲ್ಲಿ ಮದುವೆ ಮಾತುಕತೆ ಆಗ್ತಾ ಇರುತ್ತೆ, ಸ್ವಲ್ಪ ಫೈನಲೈಸ್ ಆಗೋದೇ ಕಷ್ಟ. 3rd ಹೌಸ್ ಇಸ್ ದಿ ಹೌಸ್ ಆಫ್ ಕಮ್ಯುನಿಕೇಶನ್. ಸ್ವಲ್ಪ ಮಾತುಕತೆನ ಗಟ್ಟಿ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಗೋಧಿಯನ್ನ ದಯವಿಟ್ಟು ದಾನ ಮಾಡಿ. ಇಲ್ಲಿ ಭುಕ್ತಿ ಮತ್ತೆ ಅಂತರ್ಭುಕ್ತಿಯಲ್ಲಿ ಮತ್ತೆ 3 ಕಮ್ಯುನಿಕೇಶನ್ ಅಲ್ಲೇ ಕೂತಿದೆ. ಮದುವೆಗೆ ಕನ್ವರ್ಟ್ ಆಗಕ್ಕೆ ಸ್ವಲ್ಪ ಗುರುವಿನ ಕಾಂಬಿನೇಷನ್ ಅಲ್ಲಿ ಬಂದಾಗ ತೋರಿಸ್ತಾ ಇದೆ. ಗುರುವಿನ ಕಾಂಬಿನೇಷನ್ ಮಂಗಳ ಮತ್ತೆ ಗುರು 2024 13ನೇ ತಾರೀಕು ಜನವರಿ ಆದ ನಂತರ ಗುರುವಿನ ಭುಕ್ತಿ ಬಂದಾಗ 2024 ಆಗಸ್ಟ್ ಒಳಗಡೆ ಮದುವೆ ಆಗೇ ಆಗುತ್ತೆ. ಮಾತುಕತೆಯಲ್ಲಿ ಈಗ ಸ್ವಲ್ಪ ಸ್ಟಾರ್ಟ್ ಮಾಡಿ, ಜನವರಿಲಿ ಫೈನಲೈಸ್ ಆಗುತ್ತೆ, ಆಗಸ್ಟ್ ಒಳಗೆ ಮದುವೆ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ಕಾರ, ನನ್ನ ಹೆಸರು ಹೇಮಂತ್ ಅಂತ. ನಾನು 6th ಬ್ಯಾಚ್ ಅಲ್ಲಿ ಡಾಕ್ಟರೇಟ್ ಒಂದು ಪದವಿಯನ್ನ ಪೂರ್ಣಗೊಳಿಸಿದ್ದೀನಿ. ನನಗೆ 3 ವರ್ಷದಿಂದ ಜ್ಯೋತಿಷ್ಯ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಅದ್ರ ಮೇಲೆ ಬಂದಂತ ಒಂದು ಸಣ್ಣ ಇಂಟ್ರೆಸ್ಟ್ ಇಂದ ನಾನಿವತ್ತು ಒಂದು PhD ಕಂಪ್ಲೀಟ್ ಮಾಡೋದಕ್ಕಾಗಿದೆ. ಅಂದ್ರೆ ಅದಕ್ಕೆ ನಕ್ಷತ್ರ ನಾಡಿ ಸಂಸ್ಥೆ ಹಾಗೂ ದಿನೇಶ್ ಗುರೂಜಿಯವರ ಕಾರಣ. ಇದು ಎಷ್ಟು ಸುಲಭವಾಗಿರುವಂತ ವಿಷಯ ಅಂತ ಅಂದ್ರೆ 5ನೇ ಕ್ಲಾಸ್ ಪಾಸ್ ಆಗಿರುವಂತ ಮಕ್ಕಳು ಕೂಡ ಈ ಜ್ಯೋತಿಷ್ಯದಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೋದು ಅಂತ ಒಂದು ಹುಮ್ಮಸ್ಸು ಬರುವಂತ ಒಂದು ವಿಷಯ ಇದು. ಯಾಕಂದ್ರೆ ಇಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ನಾಲೆಜ್ ಇದ್ರೆ ಸಾಕು, ಒಂದು ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಸಾಕು, ನೀವು ಜ್ಯೋತಿಷ್ಯ ಅನ್ನೋದನ್ನ ಈಸಿಯಾಗಿ ಕಲಿಬಹುದು. ಇದೇನೋ ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ದಯವಿಟ್ಟು ಎಲ್ಲರೂ ಜ್ಯೋತಿಷ್ಯನ ಕಲಿರಿ. ಇದರಿಂದ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಸುತ್ತಮುತ್ತಲ ಇರುವಂತ ಮನೆಯವ್ರಿಗೂ ಕೂಡ ಅನುಕೂಲ ಆದ್ರೆ ಅದಕ್ಕಿಂತ ಒಂದು ದೊಡ್ಡ ವಿಚಾರ ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ. ಧನ್ಯವಾದ. ನೋಡಿ, ಯಾರಿಗೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅರಿವೇ ಇಲ್ಲ, ಆದಷ್ಟು ಬೇಗ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೊರಕುವಂತಹ ಆನ್ಲೈನ್ ತರಗತಿಗೆ ಸೇರ್ಪಡೆ ಆಗ್ಲೇಬೇಕು. ಜೊತೆಗೆ ನೋಡಿ, ಆನ್ಲೈನ್ ತರಗತಿಯನ್ನ ನೀವು ಸೇರ್ಪಡೆ ಆಗ್ಬೇಕಂದ್ರೆ ಯಾವುದೇ ಕಾರಣದ ಏಜ್ನ ಇದಿರಲ್ಲ. ಸೊ ನೀವು 5 ವರ್ಷದವರಾಗಿರ್ಬೋದು, 50 ವರ್ಷದವರಾಗಿರ್ಬೋದು, ಎಲ್ಲರೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯನ್ನ ಅಟೆಂಡ್ ಮಾಡಬಹುದು. ಎಸ್, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ನಿಮ್ಮ ಹೆಸರು? ಸುಕನ್ಯಾ ಮ್ಯಾಮ್. ಸುಕನ್ಯಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ. ನಿಮ್ಮ ಮಗಳ ಜನ್ಮ ದಿನಾಂಕವನ್ನ ತಿಳಿಸಿ. 9 ಜನವರಿ 2017. ಓಕೆ. ಹುಟ್ಟಿದ ಸಮಯ? ಮಧ್ಯಾಹ್ನ 2:10. ಹುಟ್ಟಿದ ಸ್ಥಳ ಯಾವುದು? ಬೆಂಗಳೂರು ಮ್ಯಾಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. 2017 ಈಗ 7 ವರ್ಷ ನಡೀತಾ ಇದೆ. ಏನ್ ಕೇಳ್ಬೇಕಾಯ್ತು? ವೃಷಭ ರಾಶಿ. ಎಜುಕೇಶನ್ ಬಗ್ಗೆ ಸರ್. ಎಜುಕೇಶನ್ ಆಟಾಡ್ಲಿ ಬಿಡ್ರಿ. 7 years ಫಸ್ಟ್ ಸ್ಟ್ಯಾಂಡರ್ಡ್. ಆಟಾಡ್ಲಿ ಬಿಡಿ. ಯಾಕೆ ಯಾವ ರೇಸಿಗೆ ಹೋಗಿ ಕಳಿಸ್ತಾ ಇದ್ದೀರಾ? ನಾನು ನನ್ನ ಮಗನಿಗಾದ್ರೂ ಆಗ್ಲಿ, ಯಾರದೇ ಮಕ್ಳಿಗಾದ್ರೂ ಆಗ್ಲಿ, ಸಂಸ್ಕೃತಿನ, ಹಿಂದೂ ಧರ್ಮನ ಬೆಳೆಸೋಣ. ಓದು 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 ಅಂತ ಹೇಳಿ 2043ಕ್ಕೆ ಹಿಂದೂ ಧರ್ಮ ಎಲ್ಲ ಹಾಳಾದಾಗ ಅವಾಗ ನಮಗೆ ನಾವು ಸಂಸ್ಕೃತಿನ ಹೇಳ್ಕೊಡ್ಬೇಕಾಯ್ತು, ನಮ್ಮ ಮಕ್ಕಳು ಒಟ್ಟಿಗೆ ಇರಬೇಕಾಯ್ತು ಅಂತ. ಎಜುಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವು ಕೇಳಿರೋ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ. ಮಂಗಳ ದಶದಲ್ಲಿ ಕಾಂಬಿನೇಷನ್ 11, 6, 8 ಕಾಂಬಿನೇಷನ್ ಸ್ವಲ್ಪ ಹಠ ಇದ್ದೇ ಇರುತ್ತೆ. 6, 8 ಒಂದು ಹಠ ಇದ್ದೇ ಇರುತ್ತೆ. ರಾಹು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. 4ನೇ ಮನೆ ಮತ್ತೆ 10ನೇ ಮನೆ ತೋರಿಸ್ತಾ ಇದೆ. ಇಲ್ಲಿ 4 ಮತ್ತೆ 10ನೇ ಮನೆ ಕಾಂಬಿನೇಷನ್ ಅದ್ಭುತವಾಗಿರೋದ್ರಿಂದ ಮೆಡಿಕಲ್ ಲೈನ್ ಹೋಗೋ ಸಾಧ್ಯತೆ ಬಹಳ ಸ್ಟ್ರಾಂಗ್ ಆಗಿದೆ. ಜನರಲಿ ಎಲ್ಲಾ ಪೋಷಕರು ಏನ್ ಮಾಡ್ತಾರೆ, ಈ 7ನೇ ಕ್ಲಾಸಲ್ಲಿ ಹೆಂಗ್ ಓದ್ತಾನೆ ಮುಂದೆ ಹೆಂಗೆ, 10ನೇ ಕ್ಲಾಸಲ್ಲಿ ಓದ್ತಾನೆ ಮುಂದೆ ಹೆಂಗೆ ಅಂತ ತಿಳ್ಕೊಳ್ತಾರೆ. ಸರ್ಪ್ರೈಸಿಂಗ್ಲಿ ನಾನು ಎಷ್ಟೋ ಜಾತಕಗಳು ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಓದೋರು ನಾರ್ಮಲ್ ಯಾವುದೋ BSc BA ಮಾಡ್ಕೊಂಡು ಹೋಗಿದ್ದಾರೆ. ಏನೋ ಸಾಧಾರಣವಾಗಿ ಓದ್ತಾ ಇರ್ತಕ್ಕಂಥವ್ರು BE ಮಾಡಿ MBBS ಟಕ್ ಅಂತ ಡಿವಿಯೇಷನ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆ ಕಾರಣದಿಂದನೇ ಎಲ್ಲಾ ಪೋಷಕರಿಗೆ, ತಾಯಂದಿರಿಗೆ ಅನೇಕ ಕಡೆ ಒಂದು ಕಡೆ ಪಾರ್ಟಿ ಮಾಡ್ರೆ ಎಷ್ಟೋ ದುಡ್ಡು ಚೆಲ್ಬಿಡ್ತೀರಾ. ಒಂದು ಸೀರೆ ಆಸೆ ಆಗ್ಬಿಟ್ರೆ ತಗೊಂಡ್ಬಿಡ್ತೀರಾ. ಅದು ನಿಮ್ಮ ವೈಯಕ್ತಿಕ ಇರಲಿ. ಅದೊಂದ್ಸತಿ ಹುಟ್ಟಿದ್ರೆ ಇನ್ನೊಂದು ಮದುವೆಗೆ ಅದು ಹುಟ್ಟಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಅದೇ ಹಾಕಿದ್ರಿ, ಮತ್ತೆ ಅದೇ ಹಾಕೋರೆ ಅಂತ ಹೇಳ್ತಾರೆ. ಅಂತ ಒಂದು ಸೀರೆ 10,000 15,000 ಕೊಟ್ಬಿಡ್ತೀವಿ. ಅಂತ ವಿಚಾರದಲ್ಲಿ ಜೀವನವನ್ನ ನೀವು ತಿಳ್ಕೋಬೇಕು ಅಂದಾಗ ಮುಂದೆ ನಮ್ಮ ಮಗ ಹೇಗೆ ಓದ್ತಾನೆ, ಇಂಥ ಒಂದು ಕಾಂಬಿನೇಷನ್ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ಸ್ಕ್ರೀನ್ ಮೇಲೆ ಎಲ್ಲ ಡೀಟೇಲ್ಸ್ ಇದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಸಣ್ಣ ಮೊತ್ತ, ಸಣ್ಣ ಫೀಸ್ ಇಟ್ಟಿದ್ದೀನಿ. ಲೈಫ್ ಲಾಂಗ್ ನೀವು ನಿಮ್ಮ ಮಗಂದು, ನಿಮ್ದು, ನಿಮ್ಮ ಹಸ್ಬೆಂಡ್ದು, ನಿಮ್ಮ ಆರೋಗ್ಯ ಎಲ್ಲನೂ ನೋಡ್ಕೊಳಕ್ಕೆ ಸುವರ್ಣ ಅವಕಾಶ ಇದೆ. ಇಲ್ಲಿ ಕರೆ ಮಾಡೋದನ್ನ ಖಂಡಿತ ನಿಲ್ಲಿಸ್ಬೇಡಿ. ಅದೇ ರೀತಿ ಸೇರ್ಕೊಳ್ಳೋದು ಬಿಲ್ಕುಲ್ ನಿಲ್ಲಿಸ್ಬೇಡಿ. ಸೇರ್ಕೊಳ್ಬೇಕು, ಕಲ್ತ್ಕೊಳ್ಳಿ. ಯಾಕಂದ್ರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆಲ್ಲ ಕುತೂಹಲ ಜಾಸ್ತಿ ಹೇಗಿದೆ ಅಂತ. ಹಾಗೆ ತಲೆಯಲ್ಲಿ ಏನಿದೆ ಗೊತ್ತಾ, ತುಂಬಾ ಜನ ತಲೆಯಲ್ಲಿ
ನಮಗೆ ಅದು ಹತ್ತುತ್ತೋ ಇಲ್ವೋ ಅಂತ. ಇದು ಮುಟ್ಟಾಳತನ. ನಿಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ. ನಿಮಗೆ ಜ್ಯೋತಿಷ ಹತ್ತುತ್ತೋ ಇಲ್ವೋ ಅಂತಂದ್ರೆ ನೀವು ದಡ್ಡ ಶಿಖಾಮಣಿ, ನಿಮ್ಗೆ ಬುದ್ಧಿ ಇಲ್ಲ, ನಿಮಗೆ ಜೀವನದಲ್ಲಿ ಒಂದು ವ್ಯವಹಾರ ಮಾಡೋಕ್ಕೆ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಒಂದು ಚಿನ್ನದ ಅಂಗಡಿಗೆ ಹೋದರೆ ಎಷ್ಟು ಗ್ರಾಮ್ ತಗೊಂಡ್ರೆ ಆ ಗ್ರಾಮ್ಗೆ ರೇಟ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿ ಮಲ್ಟಿಪ್ಲೈ ಮಾಡ್ತಾರೆ ಎಲ್ಲ ಹೆಂಗಸರು. 8ನೇ ಕ್ಲಾಸ್ ಓದಿರೋರು ಮಲ್ಟಿಪ್ಲೈ ಮಾಡ್ತಾರೆ. ಆ ಸಿಂಪಲ್ ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ಸಾಕು, ಜ್ಯೋತಿಷ್ಯ ಕಲಿಬೋದು. ಜ್ಯೋತಿಷ್ಯ ಯಾರೇ ಎಲ್ಲೇ ಯಾವುದೇ ದೇವಸ್ಥಾನದಲ್ಲಾಗಲಿ, ಪುರೋಹಿತರಾಗಲಿ, ಜ್ಯೋತಿಷರಾಗಲಿ 10 ವರ್ಷ ಬೇಕು 15 ವರ್ಷ ಬೇಕು ಅಂತಂದ್ರೆ ಅವರ ನಾಲಿಗೆಯಲ್ಲಿ ರಾಹು ಸುಳ್ಳು ಹೇಳಿಸ್ತಾ ಇದೆ. ಅವರ ನಾಲಿಗೆಯಲ್ಲಿ ರಾಹು ಸುಳ್ಳು ಹೇಳಿಸ್ತಾ ಇದೆ, ಅವ್ರಿಗೆ ರಾಹು ದೋಷ ಹತ್ಕೊಳ್ಳುತ್ತೆ. ಯಾಕೆ ಯಾವಾಗಲೂ ಜ್ಯೋತಿಷ್ಯರೇ ಜನಗಳಿಗೆ ದೋಷ ಹತ್ಕೊಳ್ಳುತ್ತೆ ಅಂತ ಹೇಳ್ತಾರೆ? ನಾನು ಹೇಳ್ತೀನಿ, ಇವತ್ತು ಜ್ಯೋತಿಷ್ಯರಿಗೆ ಸುಳ್ಳು ಏನಾದ್ರು ಹೇಳಿದ್ರೆ ನಿಮಗೆ ರಾಹು ದೋಷ ಹತ್ಕೊಳ್ಳುತ್ತೆ, ಸಂತಾನಹೀನರಾಗ್ತೀರಾ. ಇಷ್ಟೇ. ಗುರುಗಳೇ, ನಿಜವಾಗ್ಲೂ ತುಂಬಾನೇ ಅದ್ಭುತವಾದ ಮಾತನ್ನ ಹೇಳಿದ್ರಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನ ನೋಡ್ಲೇಬೇಕು, ಹಾಗೆ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದಿನದ ಪಂಚಾಂಗದ ವಿಶೇಷತೆ ಹಾಗೆ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮದ ನೇರ ಪ್ರಸಾರ. ಹಾಗೆ ನಾಳೆ ಬೆಳಗ್ಗೆ 7:30ಕ್ಕೆ ನಾನು ನಿಮ್ಮನ್ನ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಡಿ ಕನ್ನಡ, ನುಡಿ ಕನ್ನಡ, ನೋಡ್ತಾ ಇರಿ ಸಿರಿ ಕನ್ನಡ. ನಮಸ್ಕಾರ.